ನೋಡ್ರಿ ಇದು ಯಾವ ಲೆವೆಲಿಗೆ ಫುಲ್ ಗಲೀಜಾಗಿ ಹೋಗಿದೆ. ಇಲ್ಲಿ ನೋಡಿ ಸೀಟು. ಅಯ್ಯೋ 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 ಫುಲ್ ಒಂಥರ ದೊಡ್ಡ ವೆಹಿಕಲ್ ತರ. ಇದು ಕ್ರ್ಯಾಶ್ ಗಾರ್ಡ್. ಓಕೆ, ನೀವು ನೋಡ್ತಿದ್ದೀರಾ, ಲೋವರ್ ಪಾರ್ಟ್ ಕವರ್ ಆಗುತ್ತೆ, ಹಾಗೆ ಅಪ್ಪರ್ ಪಾರ್ಟ್ ಕವರ್ ಆಗುತ್ತೆ. ಇದು ಫೋರ್ಕ್ ಸ್ಲೈಡರ್ಸ್. ಇದು ಏನೇನು ಗಾಡಿಗೆ ಹಾಕ್ಸ್ಬೇಕು ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಇವರಂತೂ. ಹಂಗೆ ನಾರ್ಮಲ್ ಕ್ಲ್ಯಾಂಪ್ ಹಾಕಿದೀವಿ. 200 ಫುಲ್ ಸ್ಪೀಡ್ ಓಡಿಸಿದ್ರು ಇದೇನು ಇವಾಗ ಅಳ್ಳಾಡಲ್ಲ. ಸಾಕು ಬ್ರೋ. ಜಾಕೆಟ್ ಹುಡುಗಿರಿ ಕೊಡ್ತೀರ, ಹುಡುಗರಿಗೆ ಕೊಡಿ ಅಂದ್ರೆ ಏನು ಜಾಕೆಟ್ ಬೇಕು ಅಂತ ಕೊಟ್ಟಿದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 11:10. ಇವಾಗ ನಮ್ಮ ಅಪ್ಪರಿಲ್ಲ ವಾಷಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ತಂದು ನಿಲ್ಲಿಸಿ ಕವರ್ ಹಾಕಿರಲಿಲ್ಲ. ಈ ಲೆವೆಲ್ಗೆಲ್ಲ ಧೂಳಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನೆಕ್ಸ್ಟಿಂದ ಏನೇ ಆದ್ರೂ ಫಸ್ಟು ಕವರ್ ಹಾಕಬೇಕು. ಅಂದರೆ ತಂದು ನಿಲ್ಲಿಸಿದ ತಕ್ಷಣ ಇಂಜಿನ್ ಇಟ್ಟಿರ್ತಾರ, ಸುಮ್ಮನೆ ಕವರ್ ಹಾಕಿ ಮನಸ್ಸಾಗಲ್ಲ, ಏನು ಸುಟ್ಟೋಗುತ್ತೆ ಅಂತ. ಬಟ್ ಇವಾಗ ನೋಡಿ ಹೆಂಗೆ ಆಗ್ಬಿಟ್ಟಿದೆ ನಮ್ಮ ಗಾಡಿ. ಡಾಲ್ಫಿನಲ್ಲಿದೆ ನೋಡ್ರಿ, ಇದು ಯಾವ ಲೆವೆಲಿಗೆ ಫುಲ್ ಗಲೀಜಾಗಿ ಹೋಗಿದೆ. ಇಲ್ಲಿ ನೋಡಿ ಸೀಟು. ಯಪ್ಪ, ಈಗ ಹಂಗೆ ಚೈನಿಗೆ ಡೀಸೆಲ್ ಸ್ಪ್ರೇ ಹಾಕಬೇಕು. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಈ ಲೆವೆಲಿಗೆ ಯಾವತ್ತೂ ಇರಲಿಲ್ಲ ಗುರು ನನ್ನ ಗಾಡಿ. ಇಷ್ಟು ಗಲೀಜಾಗಂತೂ ಮೇಂಟೈನ್ ಮಾಡಿರಲಿಲ್ಲ. ಇವಾಗ ಇದನ್ನು ವಾಶ್ ಮಾಡಿಸೋಣ. ಫಸ್ಟು ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟು ಒಂದು 10 ನಿಮಿಷ ಬಿಡ್ತೀನಿ ಡೀಸೆಲ್ಲು, ಸ್ವಲ್ಪ ಚೈನ್ದೆಲ್ಲ ಇಳಿಲಿ ಕೆಳಗಡೆಗೆ. ಇವತ್ತು ಸುಮಾರು ಕೆಲಸಗಳಿದ್ದಾವೆ ನಮ್ಮ ಗಾಡಿದು, ಎಲ್ಲ ಇವತ್ತೇ ಮುಗಿಸ್ಬೇಕು, ಮತ್ತಿನ್ನು ಫ್ರೀ ಆಗಲ್ಲ. ಡಾಲ್ಫಿನ್ ಬಿಡಿ, ರೆಗ್ಯುಲರ್ ಓಡಾಡ್ತಾ ಇರ್ತೀನಲ್ಲ, ಸೊ ಹಂಗೇನೆ ಹೆಂಗಾದ್ರು ಮ್ಯಾನೇಜ್ ಆಗುತ್ತೆ. ನಾನು ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸಿರಲಿಲ್ಲ. ಇವತ್ತೇ ಫಸ್ಟು ಅಪ್ರಿಲ್ಲ ಡಾಲ್ಫಿನ್, ರಾಕಿ ಡಾಲ್ಫಿನ್, ರಾಕಿ ಡಾಲ್ಫಿನ್, ಡಾಲ್ಫಿನ್ ರಾಕಿ. ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಇವತ್ತು ಹಂಗೆ ಇಲ್ಲಿ ಸೆನ್ಸರ್ ಬರ್ತಾ ಇದೆಯಲ್ಲ, ಇದನ್ನು ಚೆಕ್ ಮಾಡಿಸ್ಬೇಕು. ಓಕೆ, ಕೋಲ್ಡ್ ಅಪ್ಪ. ವೈಟ್ ಕಲರ್ ಮೇಲೆ ವೈಟ್ ಕಲರ್ ಕಾಣ್ತದೆ ಅಲ್ಲ. ಇವಾಗ ನೋಡಿ ಬಾಯ್ಸ್, ಯಾವ ಲೆವೆಲ್ ಗಾಡಿ ಹೊಡಿತಾ ಇದೆ. ಇಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವ, ಒಂದು ರೌಂಡು ಹೋಗಿ ಬಂದರೆ ಮತ್ತೆ ಹಂಗೆ ಆಗಿರುತ್ತೆ. ಅದು ಎಸ್ಪೆಷಲಿ ಇವಾಗ ಮಳೆಗಾಲದಲ್ಲಿ ಫೀಲ್ ಆಗುತ್ತೆ. ಇಲ್ಲಿಂದ 20 ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ರೈಡರ್ಸು. ಅಲ್ಲಿ ಹೋಗ್ಬಿಟ್ಟು ಫಸ್ಟು ಇದೊಂದು ಹಾಕ್ಸ್ಬಿಡೋಣ ಕ್ಲ್ಯಾಂಪು. ಆದ ತಕ್ಷಣ ಹಂಗೆ ಅಲ್ಲಿಂದ ಶೋರೂಮು, ಅದೇ ನೀವೆಲ್ಲ ಕಮೆಂಟ್ ಆಗ್ತಾ ಇದ್ದೀರಲ್ಲ ಚಕ್ಲೈಟ್ ಅಂತ. ಬಟ್ ಅದು ಸ್ವಲ್ಪ ಜನಕ್ಕೂ ಬಂದಿದೆ ಸೇಮ್ ಸಿಮಿಲರು. ಸೊ ಅದೇನು ಅಂತ ಕೇಳ್ಬಿಟ್ಟು ಅದನ್ನು ರೀಸೆಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೋಗ್ಬಿಟ್ಟು ಅದೊಂದು ECU ರೀಸೆಟ್ ಮಾಡಿಸೋಣ. ಆಮೇಲೆ ಅಲ್ಲಿಂದ ಮತ್ತೆ BTMಗೆ ಹೋಗಬೇಕು. BTMಲ್ಲೂ ಸ್ವಲ್ಪ ಕೆಲಸ ಇದೆ, ಶೋರೂಮ್ ವಿಸಿಟ್ ಮಾಡಬೇಕು. ನಾನು ವರ್ಷನೂ ಬರ್ತೇನೆ ಅನಿಸುತ್ತೆ, ನಾನು ವರ್ಷ ಇಬ್ಬರು ಹೋಗ್ತೀವಿ. ಗುರು ಈ ಥರ ಟ್ರಾಫಿಕ್ ಇದ್ದರೆ ಸೀರಿಯಸ್ಲಿ ಕಷ್ಟ ಗುರು. ಹತ್ತಿರ ಒಂದು 18 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಇದೆ, ಬಟ್ 1.5 hour ತೋರಿಸ್ತಾ ಇದೆ ಮ್ಯಾಪಲ್ಲಿ. ನಮ್ಮ ಏಜ್ ಇಲ್ಲಿ ಇದ್ದಿದ್ರೆ ಮಾತಾಡಿಸ್ಕೊಂಡು ಇಲ್ಲ ಏಜ್ ಕರ್ಕೊಂಡು ಹೋಗ್ಬೋದಿತ್ತು. ಏಜ್ ಇವಾಗ ಚಿಕ್ಕಬಳ್ಳಾಪುರದ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲಿ ಇಲ್ಲ ಇವಾಗ ಏಜಿ, ಅದಕ್ಕೇ ಅವ್ರೇನು ವ್ಲಾಗ್ಸ್ ಏನೋ ಆಗ್ತಾಯಿಲ್ಲ. ಓ, ಇದೆಲ್ಲ ಕಾಂಪೌಂಡ್ ಕಟ್ಟಿದ್ದಾರೆ. ಈ ಕಡೆ ನಾನು ಬಂದೇ ಇಲ್ಲ ಗುರು, ಕ್ರೇಜಿ. ಅಲ್ಲೇನೂ ಇರಲಿಲ್ಲ ಮುಂಚೆ. ಇದ್ಯಾವುದು ಗುರು ಇಲ್ಲಿ ಈ ಲೆವೆಲ್ ನಿಂತಿದೆ. ನಾನು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟೊಂದು ಜಾಮ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡ್ರಿ, ಇದು ಮಾರ್ಚಳ್ಳಿ ಬ್ರಿಡ್ಜು ಫುಲ್ಲು ಜಾಮು. ಇದನ್ನು ಪಾಸ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಇವಾಗ. ಇನ್ನೂ ಬ್ರಿಡ್ಜೇ ಎಂಟ್ರಿನೇ ಆಗಿಲ್ಲ, ಅಷ್ಟು ಬೇಗ ಜಾಮ್. ಫೈನಲಿ ಇನ್ನೊಂದು 600 ಮೀಟರ್ಸ್ ಇರ್ಬೋದು ಬಂದೆ. ಬಟ್ ನಾನು ಇಷ್ಟು ಸಲ ಬಂದ್ರೂ ನನಗೆ ರೋಡ್ ಕನ್ಫ್ಯೂಸ್ ಆಗುತ್ತೆ ಗುರು. ಇಲ್ಲಿ ಯಾವುದು ಅಂತಲೇ ಗೊತ್ತಾಗಲ್ಲ. ಅಯ್ಯೋ 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 ಬಂದ್ವಿ ನೆಕ್ಸ್ಟ್ ರೋಡ್ ರೈಡರ್ಸಿಗೆ. ಆರಾಮು. ಓ, ಸೊ ಅವ್ರು ಗಾಡಿ ಕೊಟ್ಟಿದ್ದಾರೆ ಓಡಿಸೋದಕ್ಕೆ. ಇದು ADV ಯಾವ್ದು ವೇರಿಯಂಟ್ ಇದು? 390X ವೇರಿಯಂಟು. ಸೊ ಫುಲ್ಲಿ ಕಂಪ್ಲೀಟ್ ಲೋಡ್. ಇಲ್ಲಿ ಮೋಟರ್ ಟಾರ್ಕಿನ ಎಲ್ಲ ಲೋಡ್ ಮಾಡಿಬಿಟ್ಟವ್ರೆ ಇವರೇ.
ಇಲ್ಲಿ ನಮ್ಮವ್ರಿಗೆ ಬಂದರೆ ಸಿಗುತ್ತೆ ತಾನೆ? ಡೆಫಿನೆಟ್ಲಿ ಎಲ್ಲಾನು ಅವೈಲೇಬಲ್ ಇರುತ್ತೆ ಬ್ರೋ. ಇದಕ್ಕೆ ಏನಾಗ್ತದೆ ನಿಮ್ಗೆ ತೋರಿಸ್ತೀನಿ ಅಂದರೆ ಲೈಕ್ ಬ್ಯಾಕ್ ಓಕೆ ಗಾಡಿ ತೋರಿಸೋಣ. ಸಾಕಾಗಿದೆ ಬ್ರೋ. ಫುಲ್ ಒಂಥರ ದೊಡ್ಡ ವೆಹಿಕಲ್ ಥರ ಫುಲ್ ಇದಾಗ್ಸಿದ್ಮೇಲೆ. ಹಾಂ 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 ಫುಲ್ ಸ್ಮೂತ್ ಇದೆ ಬ್ರೋ ಗಾಡಿ. ಸಖತ್ತಾಗಿದೆ ಬೈ. ನೀವು ಟೆಸ್ಟ್ ರೈಡ್ ಏನೇ ಮಾಡಿದ್ರೂ ಶೋರೂಮಿಂದ ಗೊತ್ತಾಗಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಗಾಡಿ ಗುರು ಏನು ಸ್ಮೂತ್ ಇದೆ ಗೊತ್ತಾ, ಇದು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಲು. ಬಟ್ ಫುಲ್ಲಿ ಲೋಡೆಡ್ ಆಗಿರೋದ್ರಿಂದ ಸ್ವಲ್ಪ ಗಾಡಿ ಕೂಡ್ತಾ ಇದೆ ಕೆಳಗೆ. ನಿಮ್ಗೆ ಏನೇನು ಲೋಡ್ ಆಗಿದೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಇಮ್ತಿಯಾಜ್ ಬೈ ಒಳ್ಳೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಫೇಮಸ್ ಐಸ್ ಕ್ರೀಮ್ ಅಂತ ಇಲ್ಲಿ ಅದನ್ನು ಟೇಸ್ಟ್ ಮಾಡೋಣ. ಈಗ ಬಿರಿಯಾನಿ ಚೆನ್ನಾಗಿತ್ತು. ಲೆಟ್ಸ್ ಗೋ ಫಾರ್ ಐಸ್ ಕ್ರೀಮ್. ಬಟ್ ಇಲ್ಲಿ ಇನ್ನೊಂದು ಏನಂದರೆ, ರೋಡು ಪಕ್ಕ ಇದ್ದಾವೆ ಬಟ್ ಸಿಗ್ನಲ್ಸ್ಗಳಿಲ್ಲ. ಯಾರು ಹೆಂಗೆ ಬರ್ತಾರೆ ಹೇಳೋಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಬಂದ್ವಿ ವಿಜಯಲಕ್ಷ್ಮಿ ಸ್ಟೋರ್ಸ್. ನೋಡಿ ಗೈಸ್ ಹೆಂಗಿದೆ, ಜಾಮೂನ್ ಮಿಕ್ಸಿಂಗ್ ಅಂತೆ. ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಯಾಕಂದ್ರೆ ನಾನು ಎಲ್ಲೂ ತಿಂದಿರಲಿಲ್ಲ ಆ ಥರ ಮಿಕ್ಸ್ ಐಸ್ ಕ್ರೀಮ್ಸ್ನ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಗಾಡಿ ತೋರಿಸ್ತೀನಿ ಆಕ್ಸರೀಸ್ ಏನೇನು ಲೋಡ್ ಆಗಿದೆ ಅಂತ. ಲೋಡಾಗಲಿ ಮುಂಚೆ ಗಾಡಿ ಬರೋ ನೀವೇ ತೋರಿಸ್ಬಿಡಿ ಏನು ಎಷ್ಟು ಆಕ್ಸರೀಸ್ ಲೋಡ್ ಮಾಡ್ತಿದ್ದಾರೆ ಅಂದರೆ ಗೈಸ್. ಇವ್ರು ಲಿಟ್ರಲಿ ಗಾಡಿ ಯಾವ್ಯಾವ ಪೋರ್ಷನ್ ಏನೇನು ಸಿಗುತ್ತೆ ಎಲ್ಲ ಕಡೆ ಆಕ್ಸರೀಸ್ ಲೋಡ್ ಮಾಡಿರ್ತಿದ್ದಾರೆ. ಇದು ಆ್ಯಕ್ಚುಲಿ WMDಗೆ ರೆಡಿ ಆಗಿರೋದು ಅಷ್ಟೇ. ಓಕೆ, ನಾನು ಏನೇನು ರಿಕ್ವೈರ್ಮೆಂಟ್ ಇದೆ ಅದು ಬಿಟ್ಟು ಬಾಕಿ ಎಲ್ಲ ತೆಗಿಬೇಕಂತ ಇದೆ. ನೆಕ್ಸ್ಟು ಏನೇನಿದೆ ಇವಾಗ ಲೋಡೆಡ್? ಫ್ರಂಟಿಂದ ನೀವು ನೋಡಿದ್ರೆ ಹೆಡ್ಲೈಟ್ ಗ್ರಿಲ್ ಇದೆ. ಇದು ಕ್ರಾಶ್ ಗಾರ್ಡು. ಓಕೆ, ನೀವು ನೋಡ್ತಿದ್ದೀರಾ, ಲೋವರ್ ಪಾರ್ಟು ಕವರ್ ಆಗುತ್ತೆ, ಹಾಗೆ ಅಪ್ಪರ್ ಪಾರ್ಟು ಕವರ್ ಆಗುತ್ತೆ. ಇದು ಫೋರ್ಕ್ ಸ್ಲೈಡರ್ಸ್. ಇದು ಫೋರ್ಕ್ ಸ್ಲೈಡರ್ಸ್ ಇದು ಪ್ರೊಟೆಕ್ಟ್ ಮಾಡಿ. ಇದನ್ನ ಯಾರು ಹಾಕ್ತಿರೋದು ನೋಡಿರಲಿಲ್ಲ ನಾನು. ಆಮೇಲೆ ಹಿಂದೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಕೂಲೆಂಟ್ ಪ್ರೊಟೆಕ್ಟರ್, ರಿಸರ್ವಾಯರ್ ಆಯಿಲ್ ಗಾರ್ಡು, ಮಾಸ್ಟರ್ ಸಿಲಿಂಡರ್ ಗಾರ್ಡ್. ಅಯ್ಯಪ್ಪ ಬ್ರೋ, ಕ್ರೇಜಿ ಬ್ರೋ. ಇನ್ನು ಹಿಂಗಡೆ ಇದು ಸ್ಯಾಡಲ್ಸು, ಟಾಪ್ ರ್ಯಾಕು, GPS ಮೌಂಟು, ಇದೆಲ್ಲ ನೋಡಿ ಕಸ್ಟಮ್ ಅಂದ್ರೆ ಲೈಕ್ ಆರೆಂಜ್ ಕಲರ್ ಅಲ್ಲಿ ನಾನು ಹಾಕಿದ್ದೀನಿ. ವೈಟ್ ಅಂಡ್ ಕಂಪ್ಲೀಟ್ ಮ್ಯಾಚಿಂಗ್ ಅಲ್ಲಿ ಏನೇನು ಗಾಡಿಗೆ ಹಾಕ್ಸ್ಬೇಕು ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಇವರಂತೂ. ರೇಡಿಯೇಟರ್ ಗಾರ್ಡ್ ನೋಡ್ರಿ ಅಲ್ಲಿ ವೈಟ್ ಅಂಡ್ ಆರೆಂಜ್. ಇವೆಲ್ಲ ಸಿಗುತ್ತಾ ನಿಮ್ಮ ಅಂಗಡಿಲಿ? ಹಾ ಬ್ರೋ, ಡೆಫಿನೆಟ್ಲಿ ಸಿಗುತ್ತೆ. ಇದು ಬ್ಯಾಡ್ಜಿಂಗ್ ಅಂದ್ರೆ ಮುಂಚೆನೇ ಆರ್ಡರ್ ಕೊಡ್ಬೇಕಾ? ಇಲ್ಲ, ಲೈಕ್ ನಾಳೆ ಬರಂಗಿದ್ರೆ ಇವತ್ತು ಅಪ್ಡೇಟ್ ಮಾಡಿದ್ರೆ, ಇಲ್ಲ ಅಂದ್ರೂ ನಾವು ತರಿಸ್ಬಿಡ್ತೀವಿ ಕಂಪ್ನಿಗೆ. ಓಕೆ ಓಕೆ, ಡನ್. ಸೊ ಇದೇನು? ಇದು ಬ್ಯಾಡ್ಜಿಂಗ್ ಅಷ್ಟೇ ಬೈ, ಅಡ್ವೆಂಚರ್ ಅಂತ, ಸುಮ್ಮನೆ ಶೋ ಆಫ್ಗೆ ಅಷ್ಟೇ ಅದು. ಓಕೆ ಓಕೆ, ನಮ್ಮ ಗಾಡಿದು ಕ್ಲ್ಯಾಂಪ್ ಬಂದಿದೆ, ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಇವಾಗ ಹಾಕ್ಸೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ತೀನಿ. ಅದು ನೀವು 28th ಟ್ರ್ಯಾಕಿಂದ ಈವೆಂಟ್ ಇದೆ ಮ್ಯಾಟರ್ದು, ಅದ್ರ ಸ್ವಲ್ಪ ಕೆಲಸಗಳಿದ್ದಾವೆ. ಅಪ್ಪ ಪರವಾಗಿಲ್ಲ, ಇವಾಗ ಸ್ವಲ್ಪ ಅಂಡಿ ಫ್ರೀ ಇದೆ. ಅವಾಗಂತೂ ಜನ ತುಂಬಿದ್ರು. ಆ್ಯಕ್ಚುಲಿ ನಾನು ಫಸ್ಟು ಪ್ಲ್ಯಾನ್ ಮಾಡಿದ ಜಾಕೆಟ್ ಇದು ಗೈಸ್, DSG. ಬಟ್ ಇದು ನನ್ನ ಸೈಜಿಗೆ ಅವಾಗ ಸಿಕ್ಕಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಫುಲ್ಲು ಪ್ಲೈನ್ ಬ್ಯಾಗ್ ತಗೊಂತ ಹೇಳಿದ್ಮೇಲೆ ನಾನು ಇದಕ್ಕೆ ಶಿಫ್ಟ್ ಆಗಿದೆ. ಓಕೆ, ಅದು ಫಿಟ್ ಆಗಿದೆ. ಬನ್ನಿ ನೋಡೋಣ. ಓಕೆ, ಸೊ ನೋಡ್ರಿ, ಇವಾಗ ಮಾಸ್ಟರ್ ಸಿಲಿಂಡರ್ ಈ ಥರ ಫಿಟ್ ಆಗಿದೆ. ಥ್ಯಾಂಕ್ಸ್ ಬೈ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆನ ಏನೇನು ಪಾಸಿಬಲ್ ಇದೆ ಎಲ್ಲ ಮಾಡೋಣ. ಇದೊಂದು ಹಂಗೆ ನಾರ್ಮಲ್ ಕ್ಲ್ಯಾಂಪ್ ಹಾಕಿದ್ದೀವಿ. 200 ಫುಲ್ ಸ್ಪೀಡ್ ಓಡಿಸಿದ್ರು ಇದೇನು ಇವಾಗ ಅಳ್ಳಾಡಲ್ಲ, ಸಾಕು. ಓಕೆ, ಬಾಯ್. ಸಿಗೋಣ ಸರ್. ಬಾಯ್ ಬ್ರೋ, ಬಾಯ್. ಓಕೆ ಬಾಯ್ಸ್, ಇವಾಗ ಇಲ್ಲಿಂದ ನಮ್ಮ ಮೋಹನ್ ಬ್ರೋ ಒಂದು ಹುಡುಗಿ PG ಅಡ್ರೆಸ್ ಕಳಿಸಿದ್ದಾರೆ. ಅದು ಇವಾಗ ಜಾಕೆಟ್ ಇಸ್ಕೋಬೇಕು. ಗೊತ್ತಿಲ್ಲ ಯಾರಿಗೆ ಸಿಗಲ್ಲ ಜಾಕೆಟ್ ಕೊಡ್ತವ್ರೆ ನಮ್ಮ ಜಯಣ್ಣ ಅಂತ. ಸುಮ್ಮನೆ ಕಾಮಿಡಿ ಮಾಡಿದ್ದು. ಅದು ಅವ್ರ ಫ್ರೆಂಡ್ ಇಸ್ಕೊಂಡು ಹೋಗಿದ್ರು. ಅವ್ರ ಫ್ರೆಂಡಿನ ಫ್ರೆಂಡಿಗೆ ಕೊಟ್ಟವ್ರೆ ಅಷ್ಟೇ. ನಾನು ಜಾಕೆಟೇ ತೊಗೊಂಬಂದಿರಲಿಲ್ಲ. ಇವಾಗ ನಮ್ಮ ಟೀಮ್ ಅವರು ಅಂದರೆ ಲೈಕ್ ಪ್ರಮೋಷನ್ ಅವರು ಜಾಕೆಟ್ ತೊಗೊಂಬನ್ನಿ ಅಂತ ಅಂತವ್ರೆ. ಲೆಟ್ಸ್ ಗೋ. ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಅದೊಂಥರ ದಾರ ಇದ್ದಾಗ ಒಂಥರ ಅಜೀಬ್ ಅನ್ಸೋದು ನನಗೂ. ಬಟ್ ಟೆಂಪ್ರವರಿ ಸೊಲ್ಯೂಷನ್ ಅದು ಅಷ್ಟೇ. ಇವಾಗ ಕೂತಿದೆ ನೀಟಾಗಿ ಕ್ಲ್ಯಾಂಪು. ನಾನು ಹೇಳಿದ್ನಲ್ಲ, ನನಗೆ ಏನೇ ಎಮರ್ಜೆನ್ಸಿ ಕೆಲಸಗಳಾಗಬೇಕು ಅಂದರೆ ನಾನು ಇವ್ರ ಹತ್ರನೇ ಬರೋದು. ನೆಕ್ಸ್ಟ್ ಡಾಲರ್ಸ್ ಹತ್ರ ಬೇಗ ಮಾಡಿಕೊಡ್ತಾರೆ. ಆ್ಯಂಡ್ ಕೆಲಸ ಪಕ್ಕ ಆಗುತ್ತೆ ಅಲ್ಲಿ ಬಂದಮೇಲೆ. ನೋಡಿರ್ಲಿ ಮೋಹನ್ ಜಯಣ್ಣ ಬ್ರೋ, ಜಾಕೆಟ್ ಹುಡುಗಿರಿಗೆ ಕೊಡ್ತೀರ? ಹುಡುಗರಿಗೆ ಕೊಡಿ ಅಂದರೆ ನಮ್ಮ ಫ್ರೆಂಡ್ಗೆ ಕೊಟ್ಟಿರೋದು, ಅದು ಅವರ ಫ್ರೆಂಡ್ ಕೊಟ್ಟಿರೋದು ಎಲ್ಲ. ನೋಡಿ ಗೈಸ್, ವ್ಲಾಗ್ ಮಾಡ್ತಿಲ್ಲ ಅಷ್ಟೇ. ಜಾಕೆಟ್ ಹೆಲ್ಮೆಟ್ ಎಲ್ಲಾನು ಹುಡುಗಿರಿಗೆ ಕೊಡ್ಕೊಂಡಿದ್ದಾರೆ. ಇದೆಲ್ಲಪ್ಪ ನಮ್ಮ ಫ್ರೆಂಡ್ ಅವರ ಫ್ರೆಂಡ್ ಅದು.
ಯಾಕೆ ಬ್ರೋ ನೀವು ಹೀಗೆ ಹೊಡುವುದು? ವಿಡಿಯೋ ಮಾಡಿ ಬಂದೆ. ನಿನಗೇನು ಜಾಕೆಟ್ ಬೇಕು ಅಂತ ಕೊಟ್ಟಿದ್ದೀನಿ. ಒರ್ಸ್ಕೊಡ್ತಾ ಇದೀನಿ ನಾನು. ಬೇಡ ಬೇಡ ಒರ್ಸ್ಕೊಳ್ತೀನಿ. ನೋಡ್ರಿ ಹುಡುಗಿರ್ ಇಸ್ಕೊಂಡಾಗ ಒರ್ಸ್ಕೊಡ್ತಾರೆ, ನಾವು ಕೊಟ್ಟ ಕ್ಲೀನಾಗಿ ಒರ್ಸ್ಕೊಡು ಅಂತ ಹೇಳ್ತಾರೆ. ಇದೆಲ್ಲ ಇಲ್ದಿರೋ ಅಲಿಗೇಷನ್ಸ್ ಆಗ್ತಾ ಇರೋದು. ಓಕೆ, ಇವಾಗ ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ನಾನು ಆಫೀಸ್ದು ಸಿಕ್ಸರ್ ಇಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ಸರ್ವಿಸಿಗ. ಓಕೆ, ನಾನು ಸಿಕ್ಸರ್ ನೋಡಿದ ತಕ್ಷಣ ಇಲ್ಲ ಸಿಕ್ಸರ್ ಇಲ್ವಲ್ಲ, ಇಲ್ಲ ಹೋಗ್ಬಿಟ್ರೆ ಮತ್ತೆ 5 ನಿಮಿಷ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ. ಅದು ನೆಕ್ಸ್ಟ್ ವೆಡ್ನೆಸ್ಡೇ ಬರುತ್ತೆ. ಓಕೆ, ಇವರು ಇಲ್ಲಿಂದ ಆಫೀಸ್ ಟೀಮ್ ಡಿನ್ನರಿಗೆ ಹೋಗ್ತಾ ಇದ್ದಾರೆ. ನಾವು ಇಲ್ಲಿಂದ ಒಂದು ಮ್ಯಾಟರ್ ಶೋರೂಮಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಶೂಟ್ ಇದೆ ಅಲ್ಲಿ. ಮ್ಯಾಟರ್ ಶೋರೂಮ್, ಎಲೆಕ್ಟ್ರಿಕ್ ಶೋರೂಮ್, ಇಂಡಿಯಾಸ್ ಫಸ್ಟ್ ಗೇರ್ಡ್ ಎಲೆಕ್ಟ್ರಿಕ್. ಮ್ಯಾಟ್ರಿ ಶೋರೂಮ್, ಇದಕ್ಕೆ ಬೈಕಿನ ಶೋರೂಮ್ಗೆ. ಏನೋ ಗೊತ್ತಿಲ್ಲ ಗೈಸ್, ನೋಡ್ತಾರೆ. BTM ಅಲ್ಲಿ ಹೊಸದಾಗಿ ಓಪನ್ ಆಗಿದೆ, ಅದು ಸ್ವಲ್ಪ ಶೂಟ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಹರ್ಷನ್ ಬರ್ತಾವನೆ. ಆಮೇಲೆ ಒಂದು ಬ್ಲಾಕ್ ಶರ್ಟ್ ಕೊಟ್ಟಿದ್ರು ನಂಗೆ ಎಕ್ಸ್ಟ್ರಾ. ಗೇರ್ಡಪ್ ಆಗಾಯ್ತು. ಬಟ್ ಸೀನ್ ಅಂದರೆ ಇವಾಗ ಮಳೆ ಬರ್ತಾ ಇದೆ. ಮಳೆ ಬರಲಿಲ್ಲ ಅಂದರೆ ಸಾಕು. ನಾನು ಸಿಗ್ನಲ್ ಇಲ್ಲ ಅಂತ ಹಂಗೆ ಹೋಗ್ತಾ ಇದ್ದೆ, ಯಾಕಂದರೆ ಇಲ್ಲಿ ಜಾಸ್ತಿ ರೆಗ್ಯುಲರ್ ಸಿಗ್ನಲ್ ಮೇಂಟೈನ್ ಮಾಡಲ್ಲ. ಅಲ್ಲಿ ಮುಂದೆ ನೋಡಿ ಅಲ್ಲಿ ನಿಂತಿದ್ದಾರೆ, ಪಾಪ ಅದಕ್ಕೆ ನಿಂತ್ಕೊಬಿಟ್ಟೆ, ಸುಮ್ಮನೆ ಯಾಕೆ ರಿಸ್ಕು ಅಂತ. ಮಿರರ್ ನೋಡಲ್ಲ ಏನಿಲ್ಲ, ಹೆಂಗೆ ಬೇಕು ಹಂಗೆ ಹಿಡಿತಾರೆ ಗುರು. ಬಂದ್ವಿ ಮ್ಯಾಟರ್ ಶೋರೂಮ್ಗೆ, ಎಕ್ಸ್ಪೀರಿಯನ್ಸ್ ಸೆಂಟರಿಗೆ. ಇಲ್ಲಿ ನೋಡಿ, ಇಲ್ಲೇ ನಮ್ಮ ರಾಕಿ ಇಲ್ಲಿ ಪಾರ್ಕ್ ಆಗಿದೆ. ಅದ್ರ ಪಕ್ಕ ನಮ್ಮ ರಾಹುಲ್ದು ಟ್ರಯಮ್ ಸ್ಕ್ಯಾಮ್ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ರೈಡಿಂಗ್ ನಿಂತಿದ್ದಾವೆ. ಮ್ಯಾಟರ್ 5000+. ಅಲ್ಲಿ ನಿಮಗೆ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇರೋದೆ. ಸೊ ಈಗ 2 ಎಲೆಕ್ಟ್ರಿಕ್ ಬೈಕ್ ನೀವು ಇನ್ನೂ ಓಡಿಸಿಲ್ಲ ಅಂದರೆ ಬನ್ನಿ ಓಡಿಸಿ. ಇಲ್ಲಿ BTM ಹತ್ರ ಇದೆ. ಎಕ್ಸಾಕ್ಟ್ ಪಾಯಿಂಟ್ ಹೇಳಬೇಕು ಅಂದರೆ ನಿಯರ್ ಟು ನಿಮಗೆ HRZ ಮೋಡ್ಸು. ಸೊ ಇಲ್ಲೇ ಬಂದರೆ ನಿಮಗೆ ಆರಾಮಾಗಿ ಟೆಸ್ಟ್ ರೈಡ್ ಸಿಗುತ್ತೆ. ಟೆಸ್ಟ್ ರೈಡ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ನಾನು ಇನ್ನೂ ಗಾಡಿ ಓಡಿಸಿಲ್ಲ. ಅಕಸ್ಮಾತ್ ಯಾರು ಓಡಿಸಿರೋ ಇದ್ದರೆ ಕಮೆಂಟ್ ಹಾಕಿ. ಹರ್ಷ, ಅವರ್ ಯು ಮ್ಯಾನ್? ಏನೋ ಫುಲ್ ಹೆವಿ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಎಡಿಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಡಿಟ್ ಮಾಡ್ತಾ ಇದೆಯಾ? ಓಕೆ, ಅವ್ನು ಸ್ವಲ್ಪ ಬಿಸಿ ಇದ್ದಾನೆ, ಮಾತಾಡೋಕೆ ಬಿಡಲಿ. ಮತ್ತೆ ತಗೋ ಏನು ಅದೊಂದು ಮೆಸೇಜ್ ಬಂದ್ಬಿಡ್ತು. ಹೌದಾ? ಹಂಗೆ ಮತ್ತೆ ಇವಾಗ ರೀಟೇಕಾ? ಆಯಿತು, ಓಕೆ. ಅದೇ ಏನಂದರೆ, ಸೊ ಅವ್ರದ್ದು ಪರ್ಟಿಕ್ಯುಲರ್ ಹಿಂಗೆ ಬರಬೇಕು ಅಂತ ವಿಡಿಯೋ ಇರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಮಿಸ್ ಆದ್ರೂ ಮತ್ತೆ ರೀಶೂಟ್ ಮಾಡಿಸ್ತಾರೆ. ಅದಕ್ಕೇ ಅವನು ಮತ್ತೆ ಶೂಟ್ ಅಂತ ಹೇಳ್ತಾ ಇರೋದು. ಇದು ಇವೆಂಟು ಇವತ್ತೊಂದೇ ದಿನ ಅಲ್ಲ, ನಾಳೆನೂ ಇದೆ. ನಾಳೆ ಟ್ರ್ಯಾಕಿಗೆ ಹೋಗಬೇಕು. ನಾಳೆ ಟ್ರ್ಯಾಕಲ್ಲಿ ಎಕ್ಸ್ಪೀರಿಯೆನ್ಸು. ಅದ್ರ ಜೊತೆ ನಮ್ಮ ಸಬ್ಸ್ಕ್ರೈಬರ್ಸ್ ಮೀಟ್ ಆಗ್ತೀವಿ ನಾಳೆ. ಸೊ ಅದನ್ನೇ ಸ್ಟೋರಿ ಹಾಕಿದ್ದೀವಿ. ಅದಕ್ಕೆ ಇನ್ಸ್ಟಾಗ್ರಾಮ್ ಫಸ್ಟ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ. ಎಕ್ಸಾಸ್ಟಿನ ಕರೆಕ್ಟಾಗಿ ನಮಗೂ ಪ್ಲಾನ್ ಇಲ್ಲ ಬ್ರೋ. ಒಂದು 2-3 ಇದಾವೆ ಆಪ್ಷನ್ನು. ನನ್ನ ಫ್ರೆಂಡೇ ಒಬ್ಬರು ಒಂದು ಡೆವಲಪ್ ಮಾಡ್ತಿದ್ದೆ, ಅವ್ರದ್ದು ಪ್ರೋಟೋಟೈಪ್ ಬರಲಿ ಅಂತ ಟೆಸ್ಟಿಂಗಲ್ಲಿದೆ. ಅದಾದಮೇಲೆ ನೋಡಿ ಹಾಕ್ಸ್ಕೊಳ್ತೀನಿ. ಇಲ್ಲಾಂದರೆ ಅವ್ನು ಲೇಟ್ ಆಗುತ್ತೆ ಅಂದರೆ ಬೇರೆದು ಹಾಕ್ಸ್ಕೊಳ್ತೀನಿ, ಆ ಥರ. ಓಕೆ ಹರ್ಷ, ಸಿಗೋಣ, ಬಾಯ್. ಶೂಟ್ ಆಯಿತು ನೋಡು, ಎಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ನೀನು ಯೂಟ್ಯೂಬ್ ಬಿಟ್ಬಿಟ್ಟಲ್ಲ, ಬರೀ ಇನ್ಸ್ಟಾಗ್ರಾಮು. ಗೈಸ್ ನೋಡಿ ಗೈಸ್, ಇವನು ಅದು ಅನ್ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹೋಗಿ. ಯೂಟ್ಯೂಬ್ ಬಿಟ್ಬಿಟ್ಟಿದ್ದಾನೆ ಇವನು. ಬ್ರೋ ಸಿಗೋಣ ಬ್ರೋ, ಬಾಯ್. ನಾಳೆ ಸಿಗೋಣ. ಓಕೆ, ಇವಾಗ ಇಲ್ಲಿಂದ ಮತ್ತೆ ಮೋಹನ್ ಜಯಣ್ಣ ಅವ್ರ ಮನೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿಂದ ಮನೆ. ಓಕೆ, ಫಾರ್ ವಾಟ್ ಎವರ್ ಫ್ಯೂಲ್ ಹಾಕ್ಸ್ಬೇಕು. ಫಾರ್ ವಾಟ್ ಎವರ್ ರೀಸನ್ಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರ ಅಂದರೆ, ಡೇ ಟು ಡೇ ಲೈಫಲ್ಲಿ ವ್ಲಾಗ್ ಮಾಡಬೇಕಾದ್ರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನಾಗುತ್ತೆ ಅದೇ ಕಂಟೆಂಟ್ ಅಷ್ಟೇ. ಚೆನ್ನಾಗಿದ್ದಾಳೆ ಗುರು, ಸೀರಿಯಸ್ಲಿ ಹೇಳು. ನೋಡಿದ ಇವನು. ಬಾಯ್ ಬಾಯ್, ಸಿಯಾ. ಓಕೆ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಬಾನ್ ಬಿಸ್ಬೇಕಾರೆ ಅಂತ ID. ನಮ್ಮ ರಾಕಿ ಜಾಸ್ತಿ ಫಾಲೋವರ್ಸ್ ಬೇಕು.